1000 ಸ್ಕ್ವೇರ್ ಫೀಟ್ನ ಒಳಭಾಗದಲ್ಲಿ 2 BHK ಮನೆ, 2 ಬೆಡ್ರೂಮ್, 1 ಹಾಲ್, ಟಾಯ್ಲೆಟ್, ಬಾತ್ರೂಮ್, ಕಿಚನ್, ಡೈನಿಂಗ್ ಹಾಲ್ ಇಂಥವೆಲ್ಲವನ್ನ ಒಳಗೊಂಡಿರುವಂಥ ಒಂದು ಮನೆಯನ್ನು ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಗಣೇಶ್ ಅಸೋಸಿಯೇಟ್ ಅವರು ಕಟ್ಟಿಕೊಡ್ತಾರೆ. ಸರಿಯಾದ ವ್ಯಕ್ತಿಗಳಿಗೆ ಕೊಟ್ಟಿದ್ದೇನೆ, ಸರಿಯಾದ ಕೈಯಲ್ಲಿ ಇದೆ ಅದು ಅಂತೇಳೋ ಭರವಸೆ ನಮಗಿದೆ. 1000 ಸ್ಕ್ವೇರ್ ಫೀಟ್ಗೆ ಕೇವಲ 3.5 ಲಕ್ಷದಲ್ಲಿ ನೀವು ಕಟ್ಟಡವನ್ನು ಕಟ್ಟುವುದಕ್ಕೆ ಇವರ ಜೊತೆ ಸಾಧ್ಯ ಇದೆ. ಕನ್ಸ್ಟ್ರಕ್ಷನ್ ಮಾಡುವ ಐಡಿಯಾ ಅವರಲ್ಲಿ ಉಂಟಂತ ಹೇಳಿ ನನಗೆ ಒಂದು ರೇಟನ್ನು ಕೊಟ್ಟರು. ಆಮೇಲೆ ನಾನು ಅವರ ರೇಟ್ ಇಟ್ಕೊಂಡು 2-3 ಕಡೆ ನಾನು ಕೊಟೇಶನ್ ಕರೆದೆ, ಕಡಿಮೆ ರೇಟಲ್ಲಿ, ಯಾವುದೇ ಚಿಂತೆ ಇಲ್ಲದೆ ಕಡಿಮೆ ರೇಟಲ್ಲಿ ನಮಗೆ ಬಂದ ಕೂಡಲೇ ನಾನು ಅವರಿಗೆ ಕಮಿಟ್ಮೆಂಟ್. ಆಮೇಲೆ ಅವರು ಕೆಲಸ ಸ್ಟಾರ್ಟ್ ಮಾಡಿದರು. ಕೆಲಸ ಸ್ಟಾರ್ಟ್ ಮಾಡಿ ಈ ಹಂತಕ್ಕೆ ಬರುವವರೆಗೆ ನನಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲಿಲ್ಲ. ಗಣೇಶ್ ಇಂಟೀರಿಯರ್ ಅವ್ರ ಜೊತೆಗೆ ನಾವು ಇಂಟೀರಿಯರ್ ವರ್ಕ್ ಅನ್ನ ಮಾಡಿದ್ರೆ ಇಷ್ಟು ದೊಡ್ಡ ಮನೆಯ ಒಳಭಾಗ, 2 ಬೆಡ್ರೂಮ್, 1 ಹಾಲ್, 1 ಕಿಚನ್, ನಮಗೆ ಬೇಕಾಗಿರುವಂತಹ ದೇವರ ಒಂದು ಕೋಣೆ, ಇದೆಲ್ಲವನ್ನ ಕೂಡ 4.5 ಲಕ್ಷಕ್ಕೆ ಮಾಡಿಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಶ್ವವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಆತ್ಮೀಯ ವೀಕ್ಷಕರೇ, ಮನೆಯನ್ನು ಕಟ್ಟಬೇಕು, ಆಫೀಸನ್ನು ಕಟ್ಟಬೇಕು, ದೊಡ್ಡ ದೊಡ್ಡ ಫ್ಲ್ಯಾಟ್ಗಳನ್ನು ಕಟ್ಟಬೇಕು ಅಥವಾ ಸಂಕೀರ್ಣಗಳನ್ನು ಕಟ್ಟಬೇಕು, ಅಂದರೆ ಕಾಂಪ್ಲೆಕ್ಸ್ಗಳನ್ನು ಕಟ್ಟಬೇಕು ಅಂತ ನೀವಿದ್ರೆ, ನಿಮ್ಮ ಕನಸಿದ್ರೆ, ಇವತ್ತಿನ ನಮ್ಮ ವಿಡಿಯೋದಲ್ಲಿ ಸ್ಪೆಷಲ್ ಆಗಿರುವಂತಹ ಮಾಹಿತಿಯನ್ನು ಕೊಡೋದಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವರಿಗೆ ಮೊದಲನೇದಾಗಿ ನಮಸ್ಕಾರವನ್ನು ಮಾಡಿಕೊಳ್ತಾ, ಪುತ್ತೂರಿನಲ್ಲಿರ್ತಕ್ಕಂಥ ಈ ಒಂದು ಸೈಟಿಗೆ ನಾನು ಆಗಮಿಸಿದ್ದೇನೆ. ಯಾಕೆ ಅಂತ ಹೇಳಿದರೆ, ನಿಮ್ಮ ಕನಸನ್ನು ಈ ಒಂದು ವಿಡಿಯೋವನ್ನು ನೋಡಿದರೆ ಮನೆ ಕಟ್ಟತಕ್ಕಂಥ ಅಥವಾ ಯಾವುದೇ ಒಂದು ಕಟ್ಟಡವನ್ನು ಕಟ್ಟುವಂತಹ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ. ಕಳೆದ 25 ವರ್ಷಗಳಿಂದ ಬೇರೆ ಬೇರೆ ವಿಧದಲ್ಲಿ ತಮ್ಮನ್ನು ತಾವು ಈ ಸಮಾಜದಲ್ಲಿರುವಂತಹ ಎಲ್ಲ ರೀತಿಯ ಕನಸನ್ನು, ಅಂದರೆ ಕಟ್ಟಡ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ರೀತಿಯಲ್ಲೂ ಕೂಡ ಕಾಂಪ್ಲೆಕ್ಸ್ ಆಗಿರ್ಬೋದು ಅಥವಾ ಎಲ್ಲ ವಿಭಾಗದಲ್ಲೂ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಒಂದು ಶ್ರೇಷ್ಠ ಮಟ್ಟದ ಸಂಸ್ಥೆಯ ಪರಿಚಯದೊಂದಿಗೆ ಇವತ್ತು ಅವರು ನಡೆಸ್ತಿರ್ತಕ್ಕಂಥ ಕೆಲಸದ ಒಂದು ಸೈಟಿಗೆ ನಾನು ಬಂದಿದ್ದೇನೆ. ಇಲ್ಲಿಗೆ ಬಂದು ಇಲ್ಲಿ ನಡೀತಕ್ಕಂಥ ಕೆಲಸ, ಇವರ ಒಂದು ಕೆಲಸದ ಬಗ್ಗೆ ಇರತಕ್ಕಂಥ ವಿವರಣೆಯನ್ನು ನೀವು ಪಡ್ಕೊಂಡ್ರಿ ಅಂದರೆ ಖಂಡಿತವಾಗ್ಲೂ ಇಷ್ಟು ಕಡಿಮೆಗೆ, ಅಂದರೆ ನಾವು ನಿರೀಕ್ಷೆಯನ್ನು ಮಾಡದಿರುವಷ್ಟರ ಮಟ್ಟಿನಲ್ಲಿ ನಮ್ಮ ಒಂದು ಸಂಸ್ಥೆಯನ್ನು ಅಥವಾ ನಾವು ಕಂಡಿರುವಂಥ ಕನಸನ್ನು ನನಸು ಮಾಡಿಕೊಳ್ಳಬಹುದಾ ಅನ್ನುವಂತಹ ಯೋಚನೆಗಳು ನಿಮ್ಮಲ್ಲಿದ್ದರೆ ಖಂಡಿತವಾಗ್ಲೂ ಇದಕ್ಕೆ ಇಲ್ಲಿ ಉತ್ತರಗಳು ನಮಗೆ ಸಿಗುತ್ತೆ. ಇವರ ಒಂದು ಸಂಸ್ಥೆ ಪುತ್ತೂರಿನಲ್ಲಿ ಎಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರಬಹುದು ಅನ್ನುವಂಥ ಯೋಚನೆಗಳು ನಿಮಗಿದ್ರೆ 2 ಕಡೆಗಳಲ್ಲಿ ಇವರ ಕಚೇರಿಗಳು ಇದೆ. ಪುತ್ತೂರಿನ ಕೋರ್ಟ್ ರೋಡ್ನಲ್ಲಿದೆ, ಮತ್ತೊಂದು ಪುತ್ತೂರಿನ ಏಳುಮುಡಿ ಸೇತುವೆ ನಮಗೆಲ್ಲ ಗೊತ್ತೇ ಇದೆ. ಅದರ ಪಕ್ಕದಲ್ಲೇ ಶ್ರೀ ಗಣೇಶ್ ಅಸೋಸಿಯೇಟ್ಸ್ ಹಾಗೆಯೇ ಶ್ರೀ ಗಣೇಶ್ ಇಂಟೀರಿಯರ್ ಅನ್ನುವಂತಹ ಹೆಸರಿನೊಂದಿಗೆ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳುವ ಸಂದರ್ಭದಲ್ಲಿ ನಮಗೆ ಬಹಳಷ್ಟು ದೊಡ್ಡ ಸಮಸ್ಯೆಯಾಗಿ ಕಾಡ್ತಕ್ಕಂತಹದ್ದು ನಮ್ಮಲ್ಲಿ ಕೆಲಸಕ್ಕೆ ಜನ ಸಿಗೋದಿಲ್ಲ ಅಂತ. ಆದರೆ ಕೆಲಸಕ್ಕೆ ಜನ ಸಿಗೋದಿಲ್ಲ ಅನ್ನುವಂಥ ಚಿಂತೆಯನ್ನು ಬಿಟ್ಟುಬಿಡಿ, ಇವರಿಗೆ ಒಂದು ಕರೆಯನ್ನು ಮಾಡಿದರೆ ಖಂಡಿತವಾಗ್ಲೂ ನಮ್ಮೆಲ್ಲ ಕೆಲಸವನ್ನು ಕ್ಲಪ್ತ ಸಮಯದಲ್ಲಿ ಮಾಡಿಕೊಡೋದಕ್ಕೆ ಶ್ರೀ ಗಣೇಶ್ ಅಸೋಸಿಯೇಟ್ ಹಾಗೆಯೇ ಶ್ರೀ ಗಣೇಶ್ ಇಂಟೀರಿಯರ್ ಅವರು ನಮಗೆ ಜನವನ್ನು ಕರೆದುಕೊಂಡು ಬಂದು ನಮ್ಮ ಎಲ್ಲ ಕೆಲಸವನ್ನು ಮಾಡಿಕೊಡ್ತಾರೆ. ಜೊತೆಗೆ ಕೆಲಸಕ್ಕೆ ಜನ ಸಿಕ್ಕಿದರೆ ನಮ್ಮಲ್ಲಿ ಅಷ್ಟು ಅಮೌಂಟ್ಗಳನ್ನು ಕೊಡೋದಕ್ಕೆ ಕಷ್ಟ, ಮತ್ತು ನಾವು ಬಳಸ್ತಕ್ಕಂತಹ ನಮಗೆ ಬೇಕಾಗಿರುವಂಥ ಮನೆಗೆ ಯಾವುದೆಲ್ಲ ಐಟಮ್ಸ್ಗಳನ್ನು ಅವರಿಗೆ ನಾವು ಕಂಪ್ಲೀಟಾಗಿ ಕಾಂಟ್ರಾಕ್ಟನ್ನು ಕೊಟ್ಟರೆ ಬಳಸಿಕೊಳ್ತಾರೆ ಅಂತ ಹೇಳುವಂಥದ್ರ ಬಗ್ಗೆ ಕೂಡ ಸಾಕಷ್ಟು ಮಂದಿಗಿರುವಂಥ ಡೌಟ್, ಖಂಡಿತವಾಗ್ಲೂ ಡೌಟ್ ಇದ್ದೇ ಇರ್ತದೆ. ಅದಕ್ಕಾಗಿಯೇ ಈ ಗಣೇಶ್ ಅಸೋಸಿಯೇಟ್ ಹಾಗೆಯೇ ಗಣೇಶ್ ಇಂಟೀರಿಯರ್ ಅವರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮ್ಮ ಮನೆಗೆ, ನಿಮ್ಮ ಕಾಂಪ್ಲೆಕ್ಸ್ಗೆ ಅಥವಾ ನಿಮ್ಮ ಯಾವುದೇ ಕಟ್ಟಡಗಳಿಗೆ ಬೇಕಾಗಿರುವಂಥ ಐಟಮ್ಗಳನ್ನು ನೀವೇ ಹಾಕಿಬಿಡಿ, ನಿಮಗೆ ಬೇಕಾಗಿರುವಂಥ ಕೆಲಸವನ್ನು ನಾವು ಮಾಡಿಕೊಡ್ತೇವೆ, ನಮ್ಮ ಲೇಬರ್ಗಳ ಜೊತೆಗೆ ಕ್ಲಪ್ತ ಸಮಯದಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳುವಂಥ ಒಂದು ಮಾತಿನೊಂದಿಗೆ ಕಳೆದ 25 ವರ್ಷಗಳಿಂದ ರಾಜ್ಯದ ಮೂಲೆ ಮೂಲೆಗಳಲ್ಲಿ ವಿಶ್ವಾಸವನ್ನು ಗಳಿಸಿಕೊಂಡಿರುವಂಥ ಸಂಸ್ಥೆಯೇ ಶ್ರೀ ಗಣೇಶ್ ಇಂಟೀರಿಯರ್ ಹಾಗೆಯೇ ಶ್ರೀ ಗಣೇಶ್ ಅಸೋಸಿಯೇಟ್. ಅದಕ್ಕಾಗಿ ನಿಮ್ಮ ಏನೇ ಕನಸುಗಳಿರಲಿ, ಕಡಿಮೆ ರೇಟಿಗಿದೆ, ಒಳ್ಳೆ ಲೇಬರ್ಗಳೊಂದಿಗೆ ನಿಮ್ಮ ಮನೆಯನ್ನು ನಿರ್ಮಾಣ ಅಥವಾ ನಿಮ್ಮ ಯಾವುದೇ ಸಂಸ್ಥೆ ನಿರ್ಮಾಣ ಮಾಡಿಕೊಡ್ತಾರೆ ಅಂತ ಒಂದು ಸೈಟ್ಗೆ ಇವತ್ತು ಪರಿಚಯವನ್ನು ಮಾಡೋದಕ್ಕೆ ಬಂದಿದ್ದೇನೆ. ಪುತ್ತೂರಿನಲ್ಲಿದ್ದೇನೆ. ಈ ಸೈಟ್ನಲ್ಲಿ ಹೇಗೆ ಇವರ ಕಾರ್ಮಿಕರು ಕೆಲಸವನ್ನು ಮಾಡ್ತಾರೆ ಮತ್ತು ಇದರ ಬಗ್ಗೆ ಅದರ ಓನರ್ ಎಷ್ಟು ಖುಷಿಯಾಗಿದ್ದಾರೆ, ಅಂದರೆ ಕಟ್ಟಡವನ್ನು ಕಟ್ಟಿಸಿಕೊಳ್ತಿರ್ತಕ್ಕಂಥ ಓನರ್ ಎಷ್ಟು ಖುಷಿಯಾಗಿದ್ದಾರೆ, ಅವ್ರ ಜೊತೆ ಮಾತಾಡ್ತೇನೆ. ಇನ್ನಷ್ಟು ಡೀಟೇಲ್ಗಳು ಇದರ ಬಗ್ಗೆ ಕೊಡಲಿಕ್ಕಿದೆ. ಅದಕ್ಕಿಂತ ಮೊದಲು ಇವರು ಕೆಲಸವನ್ನು ಮಾಡ್ತಿರ್ತಕ್ಕಂಥ ಸೈಟ್ನ ಒಂದು ಪರಿಚಯವನ್ನು ಫಸ್ಟಿಗೆ ಮಾಡ್ತೀನಿ ಬನ್ನಿ. ಪುತ್ತೂರಿನ APMC ರೋಡ್ನಲ್ಲಿರ್ತಕ್ಕಂಥ ಇಂಥ ಒಂದು ದೊಡ್ಡ ಕಟ್ಟಡವನ್ನು ಇದೇ ಗಣೇಶ್ ಇಂಟೀರಿಯರ್ ಹಾಗೆಯೇ ಶ್ರೀ ಗಣೇಶ್ ಅಸೋಸಿಯೇಟ್ ಅವರು ನಿರ್ಮಾಣ ಮಾಡ್ತಾ ಇದ್ದಾರೆ. ಅವರಲ್ಲಿರುವಂಥ ಕಾರ್ಮಿಕರು ನಮಗೆ ಏನು ಕನಸುಗಳಿದನ್ನು ತಕ್ಷಣವಾಗಿ ನಿರ್ಮಾಣ ಮಾಡಿ ಕೊಡ್ತಾರೆ ಅಂತ ಹೇಳುವಂಥದ್ದು ನಮಗಿರುವಂಥ ಖುಷಿ. ಇವತ್ತು ಕೆಲಸಕ್ಕೆ ಜನ ಸಿಗಲ್ಲ ಮತ್ತು ನಾವು ಮಾಡುವಂತಹ
ಕೆಲವೊಂದು ಕಟ್ಟಡಗಳಿಗೆ ಸಾಕಷ್ಟು ಹಣದ ಕೊರತೆ, ಜಾಸ್ತಿ ಹಣವನ್ನು ವ್ಯಯ ಮಾಡಬೇಕು ಅಂತ ಹೇಳುವಂಥ ಯೋಚನೆಗಳಿದ್ರೆ ಅದು ಖಂಡಿತವಾಗ್ಲೂ ಇಲ್ಲಿ ಸಿಗೋದಿಲ್ಲ. ಇಂಥ ಒಂದು ದೊಡ್ಡ ಕಟ್ಟಡವನ್ನು ನಿರ್ಮಾಣ ಮಾಡ್ತುವಂಥ ವಿಚಾರಕ್ಕೆ ಬಂದಿದ್ದೇನೆ. ಬನ್ನಿ ಹೋಗುವ, ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ ಅಂತ ಫಸ್ಟಿಗೆ ತೋರಿಸ್ತೀನಿ. ಮತ್ತು ಈ ಸಂಸ್ಥೆ ಬಗ್ಗೆ ಕೆಲವು ಪರಿಚಯವನ್ನು ನಿಮಗೆ ಮಾಡಲಿಕ್ಕಿದೆ. ಯಾರಾದರೂ ನಾವು ಮನೆಯನ್ನು ಅಥವಾ ಈ ರೀತಿಯ ಕಟ್ಟಡಗಳನ್ನು ಕಟ್ಟಬೇಕು, ಯಾರ ಜೊತೆಪ್ಪ ಕಟ್ಟಿಸೋಣ ಅಂತ ಹೇಳುವಂತಹ ಅಥವಾ ಲೇಬರ್ ಸಮಸ್ಯೆಗಳು ನಮ್ಮಲ್ಲಿ ಇದೆ ಅಂತ ಹೇಳುವಂಥ ಯೋಚನೆಗಳು ನಿಮ್ಮಲ್ಲಿದ್ದರೆ, ಅಥವಾ ನಾವು ಮಾಡಿರುವಂಥ ಹಣದಲ್ಲಿ ಒಂದಷ್ಟು ಕಡಿಮೆಗೆ ನಮಗೆ ಇದೆಲ್ಲ ಆಗಬೇಕು ಅಂತ ಹೇಳುವಂಥ ಯೋಚನೆಗಳು ಕೂಡ ನಿಮ್ಮಲ್ಲಿ ಇದ್ದರೆ, ಖಂಡಿತವಾಗ್ಲೂ ಈ ರೀತಿಯ ಸೈಟ್ಗಳಿಗೆ ಬಂದು ಇವರು ಇಲ್ಲಿರುವ ಓನರ್ ಜೊತೆ ಅವರು ಹೇಳುವಂಥ ಮಾತನ್ನು ಕೇಳಿದಾಗ ನಿಮಗೆ ಇನ್ನಷ್ಟು ಇದರ ಬಗ್ಗೆ ಇರುವಂಥ ಕುತೂಹಲಕ್ಕೆ ತೆರೆ ಬೀಳ್ತದೆ. ನನ್ನ ಜೊತೆಗೆ ಈ ಒಂದು ಸೈಟ್ನ ಸುಮಾರು 10,000 ಸ್ಕ್ವೇರ್ ಫೀಟ್ ಇದೆಲ್ಲ ಸರ್ ಇದು? 10,000. ಓಕೆ, ತಮ್ಮ ಹೆಸರು? ಸಿಪ್ರಿಯನ್ ಮೋರಸ್. ಸಿಪ್ರಿಯನ್ ಮೋರೆಸ್ ಅಂತ ಇದ್ದಾರೆ. ಈ ಒಂದು APMC ರಸ್ತೆಯಲ್ಲಿ ಇರ್ತಕ್ಕಂಥ ಈ ಒಂದು ಕಟ್ಟಡದ ಓನರ್ ಇವರು. ಸರ್, ಇವತ್ತು ಗಣೇಶ್ ನಮ್ಮ ಇಂಟೀರಿಯರ್ ಆಗಿರ್ಬೋದು ಅಥವಾ ಶ್ರೀ ಗಣೇಶ್ ಅಸೋಸಿಯೇಟ್ಗೆ ನೀವು ನಿಮ್ಮ ಒಂದು ಸಂಪೂರ್ಣವಾಗಿರುವಂಥ ಸಂಸ್ಥೆಯ ಕೆಲಸವನ್ನು ಕೊಟ್ಟಿದ್ದೀರಿ. ಹಾಗಿರುವಾಗ ನೀವು ಉಳಿದಂಥ ಸಂಸ್ಥೆಗಳಿಗೆ ಒಬ್ಬ ಕಟ್ಟಿಡಬೇಕೆಂತ ಹೇಳಿದ್ರೆ ಯೋಚನೆಯನ್ನು ಮಾಡಿಕೊಡೋದು. ಸೊ ನಿಮಗೆ ಯಾಕೆ ಇವರ ಬಗ್ಗೆ ಒಂದಷ್ಟು ನಂಬಿಕೆಗಳು ಮತ್ತು ಇವರ ಕೆಲಸದ ಬಗ್ಗೆ ಒಂದಷ್ಟು ಟ್ರಸ್ಟ್ ನಿಮಗೆ ಬಂತು ಅಂತ? ನಾನು ಇವರಲ್ಲಿ ಫಸ್ಟಿಗೆ ಹೋದದ್ದು ನಾನು ಪ್ಲ್ಯಾನ್ ಮಾಡಲಿಕ್ಕೆ. ಆಮೇಲೆ ಈ ಒಂದು ಅವರ ಕನ್ಸ್ಟ್ರಕ್ಷನ್ ಮಾಡುವ ಐಡಿಯಾ ಅವರಲ್ಲಿ ಉಂಟಂತ ಹೇಳಿ ನನಗೆ ಒಂದು ರೇಟನ್ನು ಕೊಟ್ಟರು. ಆಮೇಲೆ ನಾನು ಅವರ ರೇಟ್ ಇಟ್ಕೊಂಡು 2-3 ಕಡೆ ನಾನು ಕೊಟೇಶನ್ ಕರೆದೆ. ಆದರೆ ನನಗೆ ಸ್ವಲ್ಪ ಕಡಿಮೆ ರೇಟಲ್ಲಿ, ಯಾವುದೇ ಚಿಂತೆ ಇಲ್ಲದೆ ಕಡಿಮೆ ರೇಟಲ್ಲಿ ನಮಗೆ ಬಂದ ಕೂಡಲೇ ನಾನು ಅವರಿಗೆ ಕಮಿಟ್ಮೆಂಟ್. ಆಮೇಲೆ ಅವರು ಕೆಲಸ ಸ್ಟಾರ್ಟ್ ಮಾಡಿದರು. ಕೆಲಸ ಸ್ಟಾರ್ಟ್ ಮಾಡಿ ಈ ಹಂತಕ್ಕೆ ಬರುವವರೆಗೆ ನನಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರಲಿಲ್ಲ. ಯಾವಾಗ ಕರೆದರೂ ಅವರು ಬರ್ತಾರೆ, ನಾವು ಕರೆಯುವ ಮುಂಚೆ ಅವರು ಬಂದು ಇಲ್ಲಿ ನಿಂತು ಮಾಡ್ತಾರೆ. ಆದರೆ ನನಗೆ ಇಂಜಿನಿಯರನ್ನು ಹುಡುಕಿ ಹೋಗುವ, ಮೇಸ್ತ್ರಿಗಳನ್ನು ಹುಡುಕಿ ಹೋಗುವ ಯಾವುದೇ ಸಮಸ್ಯೆ ಬರಲಿಲ್ಲ. ಅಂದ್ರೆ ನಿಮ್ಮ ಕನಸಿನ ಒಂದು ಕಟ್ಟಡಿಯನ್ನು ಕಟ್ಟಬೇಕು ಅಂತಿದ್ರಿ, ಅದಕ್ಕೆ ಪೂರಕವಾಗಿರುವಂತಹ ವ್ಯವಸ್ಥೆಯನ್ನ ಗಣೇಶ್ ಅಸೋಸಿಯೇಟ್ ಅವರು ಕಲ್ಪಿಸಿಕೊಟ್ಟಿದ್ದಾರೆ, ಸಿಕ್ಕಿದ್ದಾರೆ. ಯಾಕೆಂತ ಹೇಳಿದ್ರೆ ನಾನು ಜನವರಿ 22ಕ್ಕೆ ಈ ಫೌಂಡೇಶನ್ ಮಾಡಿದೆ. 6 ತಿಂಗಳಲ್ಲಿ ಇಷ್ಟಿಗೆ ಮುಟ್ಟಿಗಿದೆ ಅಂದ್ರೆ ಅವರು ನಿರಂತರವಾಗಿ ಇಲ್ಲಿ ನಮಗೆ ಕೊಟ್ಟ ಸೇವೆಯಿಂದ ಮಾತ್ರ ಬಿಟ್ಟು, ಇಲ್ಲದೆ ಖಂಡಿತವಾಗಿ ಇದು ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ? ಓಕೆ, ಅಂದ್ರೆ ನೀವು ಹೇಳುವ ಪ್ರಕಾರ ಇವತ್ತು ಲೇಬರ್ ವಿಚಾರದಲ್ಲೂ ಗಣೇಶ್ ಅಸೋಸಿಯೇಟ್ ಮತ್ತೆ ಇಂಟೀರಿಯರ್ ಅನ್ನು ನಾವು ಕನೆಕ್ಟ್ ಆದ್ರೆ ಒಳ್ಳೇದು. ಹಣದ ವಿಚಾರದಲ್ಲೂ ಕೂಡ ನಾವು ಕಂಪೇರ್ ಅನ್ನ ಮಾಡಿ ನೋಡಿದ್ರೆ ಇದರಲ್ಲಿ ನಮಗೆ ಕಡಿಮೆ ಬರ್ತದೆ ಅಂತ. ಖಂಡಿತ ಯಾವುದೇ ನಮಗೆ ಲೇಬರ್ಸ್ಗಳನ್ನು ಹುಡುಕುವ ಕೆಲಸ ಇಲ್ಲ. ಮತ್ತೆ ನಾನು ಹೇಳಿದಲ್ಲ, ನಾನು ಕೊಟೇಶನ್ ಕರೆದಿದ್ದೇನೆ, 2-3 ಕಡೆಯಿಂದ ಕೊಟೇಶನ್ ಕರೆದಿದ್ದೇನೆ. ಮತ್ತೆ ಕೆಲಸದಲ್ಲಿ ನನಗೆ ಯಾವುದೇ ಲೋಪದೋಷ ಇಲ್ಲ. ಯಾವುದನ್ನು ಹೇಳಿದ್ರು ಅವರಾಗೆ ಹುಡುಕಿ ಏನಾದರೂ ಸಮಸ್ಯೆ ಇದ್ರೆ ಅವರನ್ನೇ ಸರಿ ಮಾಡಿ ಕೊಟ್ಟು ಮಾಡ್ತಿದ್ರು. ಏನು ಆಸೆ, ಏನು ಕನಸಿನೊಂದಿಗೆ ನೀವು ಪ್ರಾರಂಭ ಮಾಡಿದ್ರಿ, ಆ ಕನಸು ದಿನದಿಂದ ದಿನಕ್ಕೆ ತಲುಪ್ತಾ ಇದೆ ಅಂತ ಹೇಳೋದು ನಮ್ಮಲ್ಲಿ ಮತ್ತು ವೀಕ್ಷಕರು ಕೂಡ ಅದನ್ನ ಪಡ್ಕೊಳ್ಬಹುದು, ಇವರನ್ನ ಕಾಂಟ್ಯಾಕ್ಟ್ ಆಗ್ಬಹುದು ಅಂತ ನಾವು ಹೇಳ್ತೀವಿ. ಖಂಡಿತವಾಗಿಯೂ ಗಣೇಶ್ ಅಸೋಸಿಯೇಟ್ಸ್ಗೆ ಯಾರು ಕಾಂಟ್ಯಾಕ್ಟ್ ಆದರೂ, ನನ್ನಲ್ಲಿ ಯಾರು ಬಂದು ಮಾತಾಡಿದ್ರು ನಾನು ಅವರಿಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲು ಸಾಧ್ಯತೆ ಅಲ್ವಾ? ಸುಮಾರು ನಿಯರ್ಲಿ 1 ಗಂಟೆಯಿಂದ ನಾನು ಇಲ್ಲೇ ಇದ್ದೇನೆ ಮಾಡುವಂಥ ಕೆಲಸಗಳು. ಒಂದು ವಿಚಾರವನ್ನು ಹೇಳಬೇಕು ಅಂತ ಹೇಳಿದಾಗ ನೀವು ಕೂಡ ಇದನ್ನು ಚೂಸ್ ಮಾಡಿ ಅಂತ ಹೇಳುವಾಗ ನಾವು ಕೂಡ ಅದನ್ನು ನೋಡಬೇಕಾಗುತ್ತೆ, ಯಾವ ರೀತಿ ಕೆಲಸವನ್ನು ಮಾಡ್ತಾರೆ ಅಂತ. ಯಾಕಂದರೆ ಎಲ್ಲ ಕಡೆಯಿಂದ ನಮ್ಮ ಸಜೆಷನ್ ತಗೊಂಡು ಕರೆಯನ್ನು ಮಾಡಿ ನಮಗೂ ಮನೆಯನ್ನು ಕಟ್ಟಿಕೊಡಿ, ನಮ್ಮ ಕಾಂಪ್ಲೆಕ್ಸ್ಗಳನ್ನ ಕೂಡ ಕಟ್ಟಿಕೊಡಿ ಅಂತ ನೀವು ನಂಬಿಕೆಯಲ್ಲಿ ಕರೆಯನ್ನು ಮಾಡ್ತೀರಿ. ಹಾಗಿರುವಾಗ ಅವರ ಕೆಲಸಗಳೆಲ್ಲ ಹೇಗಿದೆ, ಯಾವ ರೀತಿಯಲ್ಲಿ ಇಲ್ಲಿ ಬೇಕಾಗಿರುವಂತಹ ಆ ಒಂದು ಕಂಪ್ಲೀಟ್ ಆಗಿ ಕಾಂಕ್ರೀಟನ್ನೆಲ್ಲ ಬಳಸ್ಕೊಳ್ತಾರೆ, ಕಬ್ಬಿಣಗಳಾಗಿರ್ಬೋದು, ಇಲ್ಲಿರುವಂಥ ಮೆಟೀರಿಯಲ್ಗಳಾಗಿರ್ಬೋದು ಹೇಗೆ ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳೋದ್ರ ಬಗ್ಗೆ ಕೂಡ ನಾವು ಯೋಚನೆ ಮಾಡಬೇಕಲ್ವಾ? ಹಾಗಿರುವಾಗ ಕಂಪ್ಲೀಟ್ ಲೇಬರ್ಸ್ ಅಂದರೆ ನಮಗೆ ಎಲ್ಲೂ ಲೇಬರ್ ಸಿಗಲ್ಲ ಅಂತ ಹೇಳುವಂಥ ಒಂದು ಯೋಚನೆ ಕರೆಕ್ಟು. ಆದರೆ ಸಿಕ್ಕಿರುವಂಥ ಲೇಬರನ್ನು ಯಾವ ರೀತಿ ಕೆಲಸವನ್ನು ಮಾಡಿಸಿ ಅವರಿಂದ ಕಂಪ್ಲೀಟ್ ಆಗಿರುವಂಥ ಕೆಲಸವನ್ನು ಅಂದರೆ ಔಟ್ಪುಟ್ಟನ್ನು ತೆಗಿತಾರೆ ಅಂತ ಹೇಳೋದನ್ನು ಕೂಡ ನಾವು ನೋಡಬೇಕು. ಹಾಗಿರುವಾಗ ನಾವು ನೋಡಿರೋ ಮಟ್ಟಿಗೆ ಒಂದು ಪರ್ಫೆಕ್ಟ್ ಆಗಿ ಭಾಳ ಅಚ್ಚುಕಟ್ಟಾಗಿ ಇಷ್ಟು ದೊಡ್ಡ ಸುಮಾರು 10,000 ಸ್ಕ್ವೇರ್ ಫೀಟಿನ ಈ ಒಂದು ಕಟ್ಟಡವನ್ನು ಗಣೇಶ್ ಅಸೋಸಿಯೇಟ್ ಹಾಗೆಯೇ ಶ್ರೀ ಗಣೇಶ್ ಇಂಟೀರಿಯರ್ ಅವರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅವರ ಮೇಲೆ ಒಂದು ದೊಡ್ಡ ಬಲವಾದ ನಂಬಿಕೆಯನ್ನು ಈ ಓನರ್ ಉಳಿಸಿಕೊಂಡಿದ್ದಾರೆ ಅಂತ. ಇಂತಹ ಒಂದೆರಡಲ್ಲ, ಇಂತಹ ಸಾವಿರಾರು ಕಟ್ಟಡಗಳನ್ನು ನಿರ್ಮಾಣ ಮಾಡಿಕೊಟ್ಟಿರುವಂಥ ಸಂಸ್ಥೆ ಇದು. ಅದಕ್ಕಾಗಿಯೇ ಒಂದು ಕಟ್ಟಡದ ಪರಿಚಯವನ್ನು ನಿಮಗೆ ಬಂದು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಬಂದು ಮಾಡ್ತಾ ಇದ್ದಾನೆ. ಆ ಸಂದರ್ಭ ಇದನ್ನೆಲ್ಲ ನೋಡಿದಾಗ ನಿಮಗೂ ಅರ್ಥ ಆಗ್ತದೆ ಯಾವ ರೀತಿ ಕೆಲಸ ಇದೆ ಅಂತ. ಇಷ್ಟೆಲ್ಲ ವಿಚಾರಗಳನ್ನು ಫಸ್ಟಿಗೆ ನಾವು ನೋಡಿದಾಗ 25 ವರ್ಷಗಳನ್ನು ಪೂರೈಸಿಕೊಂಡಿರುವಂಥ ಶ್ರೀ ಗಣೇಶ್ ಅಸೋಸಿಯೇಟ್ ಹಾಗೆಯೇ ಶ್ರೀ ಗಣೇಶ್ ಇಂಟೀರಿಯರ್
ತಮ್ಮದೇ ಆಗಿರುವಂತಹ ವಿಚಾರದಲ್ಲಿ ಜನರ ಬಳಿ ಇದೆ, ಜನರ ಜೊತೆಗಿದೆ. ಈ ಸಂಭ್ರಮವನ್ನು ನಾವು ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ಯಾರಾದರೂ ಮನೆಯನ್ನು ಕಟ್ಟಬೇಕು ಅಂತ ನೀವು ಯೋಚನೆಯನ್ನು ಮಾಡ್ತಾ ಇದ್ರೆ, ಅಥವಾ ಏನಾದರೂ ಕಾಂಪ್ಲೆಕ್ಸನ್ನು ಕಟ್ಟಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇದ್ರೆ, ಅಥವಾ ನೀವು ಸೈಟಲ್ಲಿ ಇದ್ದಂತಹ ದೊಡ್ಡ ದೊಡ್ಡ ಫ್ಲ್ಯಾಟ್ಗಳನ್ನು ಕಟ್ಟಬೇಕು, ಅಥವಾ ಏನೇ ಒಂದು ಕಟ್ಟಡವನ್ನು ನೀವು ಪ್ರಾರಂಭ ಮಾಡಬೇಕು ಅಂತ ಹೇಳಿದರೆ, ಈ 25 ವರ್ಷದ ಸಂಭ್ರಮವನ್ನು ನಿಮ್ಮ ಜೊತೆಗೆ ಆಚರಣೆಯನ್ನು ಮಾಡುವಂತಹ ಒಂದು ಒಳ್ಳೆಯ ದೃಷ್ಟಿಯಿಂದ, ಯಾಕಂದರೆ ಈ 25 ವರ್ಷ ಈ ಗಣೇಶ್ ಅಸೋಸಿಯೇಟ್ ಆಗಿರ್ಬೋದು, ಗಣೇಶ್ ಇಂಟೀರಿಯರ್ ಬೆಳೆದು ಬರಬೇಕಿದ್ರೆ ಅವರ ಶ್ರಮದ ಜೊತೆಗೆ ನೀವು ಕೊಟ್ಟಿರುವಂತಹ ಆ ದೊಡ್ಡ ಸಹಕಾರ ಇವತ್ತು ರೀಚ್ ಆಗೋದಕ್ಕೆ ಸಾಧ್ಯವಾಗಿದೆ. ಆ ಕಾರಣದಿಂದ ನೀವು ಯಾವುದೇ ರೀತಿಯ ಕಟ್ಟಡವನ್ನು ಕಟ್ಟುವುದಕ್ಕೆ ಮನಸ್ಸು ಮಾಡ್ತಾ ಇದ್ದೀರಿ ಅಂದರೆ, ಯಾವ ಕಟ್ಟಡ ಅಂತ ನಿಮಗೆ ಗೊತ್ತಾಗಿದೆ, ನಿಮ್ಮ ಕನಸಿನ ಕಟ್ಟಡವನ್ನು ಕಟ್ಟೋದಕ್ಕೆ ನೀವು ಯೋಚನೆಯಲ್ಲಿದ್ದೀರಿ ಅಂತ ಹೇಳಿದರೆ, 1000 ಸ್ಕ್ವೇರ್ ಫೀಟ್ಗೆ ಕೇವಲ 3.5 ಲಕ್ಷದಲ್ಲಿ ನೀವು ಕಟ್ಟಡವನ್ನು ಕಟ್ಟುವುದಕ್ಕೆ ಇವರ ಜೊತೆ ಸಾಧ್ಯ ಇದೆ. ಯಾವ ರೀತಿ ಒಂದು ಒಳ್ಳೆ ಮೆಟೀರಿಯಲ್ ಆಗಿರ್ಬೋದು, ಲೇಬರ್ಸ್ ಆಗಿರ್ಬೋದು, ಎಲ್ಲ ಐಟಮ್ಸ್ಗಳನ್ನು ಉಪಯೋಗ ಮಾಡ್ತಿದ್ದಾರೆ ಅಂತ ಹೇಳೋದು ನಮಗೆ ಗೊತ್ತಿದೆ. ನಿಮ್ಮ ಕನಸಿನ ಕಟ್ಟಡವನ್ನು ನೀವು ಕಟ್ಟಬೇಕು ಅಂತ ಯೋಚನೆ ಮಾಡ್ತಾ ಇದ್ದರೆ 1000 ಸ್ಕ್ವೇರ್ ಫೀಟ್ಗಳು, 2 BHK ಮನೆ, 2 ಬೆಡ್ರೂಮ್, 1 ಹಾಲ್, ಟಾಯ್ಲೆಟ್, ಬಾತ್ರೂಮ್, ಕಿಚನ್, ಡೈನಿಂಗ್ ಹಾಲ್, ಇಂಥವೆಲ್ಲವನ್ನು ಒಳಗೊಂಡಿರುವಂಥ ಒಂದು ಮನೆಯನ್ನು ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಗಣೇಶ್ ಅಸೋಸಿಯೇಟ್ ಅವರು ಕಟ್ಟಿಕೊಡ್ತಾರೆ. ಆದರೆ ಒಂದು ವಿಚಾರ ಗಮನಿಸಿಕೊಳ್ಳಿ, ಅದಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ಸ್ಗಳನ್ನು ನಾವೇ ತರಬೇಕಾಗಿರುತ್ತೆ. ಲೇಬರ್ಸ್ ನಮ್ಮದು, ಕೆಲಸ ನಮ್ಮದು. ಕೇವಲ 1000 ಸ್ಕ್ವೇರ್ ಫೀಟ್ಗಳಿಗೆ 3.5 ಲಕ್ಷದಲ್ಲಿ ನಿಮ್ಮ ಮನೆಯನ್ನು ರೆಡಿ ಮಾಡಿ ಕೊಡ್ತೇವೆ. ನೋಡಿ, 670ರಷ್ಟು ಸ್ಕ್ವೇರ್ ಫೀಟು. ಈ ಕಂಬದಿಂದ ಈಚೆಗೆ ನಾನು ಹೇಳ್ತಿರೋದು, ಒಂದು ಸಿಂಪಲ್ ಆಗಿ ಒಂದು ಮನೆಯಲ್ಲಿ 4 ಜನ ಇದ್ದೀವಿ ಅಂತ ಹೇಳಿದರೆ ಆರಾಮ್ಸಾಗಿ ಇಲ್ಲಿ ಜೀವನವನ್ನು ಮಾಡ್ಬೋದು. ನೋಡಿ, 1 ಕಿಚನ್, 2 ಬೆಡ್ರೂಮ್, 1 ಹಾಲ್, ಜೊತೆಗೆ 1 ಡೈನಿಂಗ್ ಇದೆ. ಈ ರೀತಿ 670 ಸ್ಕ್ವೇರ್ ಫೀಟ್. ಈ 670 ಸ್ಕ್ವೇರ್ ಫೀಟ್ಗೆ ನಾವು ಗಣೇಶ್ ಅಸೋಸಿಯೇಟ್ ಹಾಗೆಯೇ ಗಣೇಶ್ ಇಂಟೀರಿಯರ್ ಅವ್ರ ಜೊತೆಗೆ ನಾವು ಕರೆಯನ್ನು ಮಾಡಿ ಈ ಒಂದು ಕಟ್ಟಡವನ್ನು ನಮಗೆ ಕಟ್ಟಿ ಕೊಡಿಯಪ್ಪ, ನಾವು ಮೆಟೀರಿಯಲ್ನ ಹಾಕಿ ಕೊಡ್ತೇವೆ ಅಂತ ಹೇಳಿದರೆ ಜಸ್ಟ್ 2 ಲಕ್ಷ ಕೊಟ್ಟರೆ ಆಯಿತು ಅಷ್ಟೇ. 2 ಲಕ್ಷ ರೂಪಾಯಿಯನ್ನು ಕೊಟ್ಟರೆ ಅವ್ರು ಬರ್ತಾರೆ, ಅವರ ಲೇಬರ್ಗಳನ್ನು ಪಡ್ಕೊಂಡು ಬರ್ತಾರೆ, ಕೆಲಸವನ್ನು ಮಾಡ್ತಾರೆ. ಕೆಲಸ ಹೇಗೆ ಮಾಡ್ತಾರೆ ಅಂತೇಳಿ ಗೊತ್ತಾಯಿತು. ಹಾಗೆಯೇ ನಿಮಗೆ 1000 ಸ್ಕ್ವೇರ್ ಫೀಟ್ ಮಾಡ್ತೀರಿ ಅಂತ ಹೇಳಿದ್ರೆ 3.5 ಲಕ್ಷಕ್ಕೆ ಆಗ್ತಕ್ಕಂಥ ಚಾನ್ಸಸ್ಗಳು ಇದೆ. ಕೇವಲ ನಾನು ಈ ಸೈಟ್ಗಳನ್ನು ತೋರಿಸಿದಾಗ ಬರೀ ಒಂದು ರೂಮ್ಗಳು, ಬೆಡ್ರೂಮ್, ಕಿಚನ್, ಡೈನಿಂಗ್ ಅಂತ ಹೇಳಿ ಬಂದಾಗ ನಿಮಗೆ ಅಷ್ಟಕ್ಕೆ ಮಾತ್ರ ಒಂದು 670 ಸ್ಕ್ವೇರ್ ಫೀಟ್ಗಳಿಗೆ 2 ಲಕ್ಷ ಪಡ್ಕೊಳ್ತಾರಾ, ಅಥವಾ 1000 ಸ್ಕ್ವೇರ್ ಫೀಟ್ಗಳನ್ನು ಕಟ್ಟಿಕೊಡ್ತಕ್ಕಂಥ ಕಟ್ಟಡದ ಒಳಭಾಗಕ್ಕೆ ಮಾತ್ರ 3.5 ಲಕ್ಷ ತಗೊಳ್ತಾರಾ ಅಂತೇಳಿ ಅಲ್ಲ. ನಮ್ಮದು ಈ ಒಂದು ಕಟ್ಟಡ ಅಂತ ಬಂದಾಗ ಸ್ಲ್ಯಾಬನ್ನು ಕೂಡ ಇವರೇ ಮಾಡಿಕೊಡ್ತಾರೆ. ಈ 10,000 ಸ್ಕ್ವೇರ್ ಫೀಟಿಗೆ 35 ಲಕ್ಷ. ನಾವು 1,000 ಸ್ಕ್ವೇರ್ ಫೀಟ್ನಲ್ಲಿ ಅಪ್ ಟು ಅಂದರೆ ಮೇಲಿನ ಸ್ಲ್ಯಾಬನ್ನು ಒಳಗೊಂಡು 3.5 ಲಕ್ಷ ಕೊಟ್ಟರೆ ಆಯಿತು. ಮತ್ತು ನಮ್ಮ ಕಟ್ಟಡಗಳು ಹೇಗಿದೆ ಅದರ ಮೇಲೆ ಡಿಪೆಂಡ್ ಆಗಿ ಇಲ್ಲಿಯ ಮೌಲ್ಯಗಳನ್ನು ನಾವು ನಿರ್ಧರಿಸಿಕೊಡ್ತೇವೆ. ಕಳೆದ 24 ವರ್ಷಗಳಿಂದ ಜನರ ಜೊತೆಗೆ ಇರತಕ್ಕಂಥ ಈ ಸಂಸ್ಥೆ ಜನರು ಕೊಟ್ಟಿರುವಂಥ ಪ್ರೀತಿ, ವಿಶ್ವಾಸ, ನಂಬಿಕೆಯಿಂದ 25ನೆಯ ವರುಷದ ಸಂಭ್ರಮವನ್ನು ನಮ್ಮೆಲ್ಲರ ಜೊತೆಗೆ ಅವರು ಆಚರಣೆ ಮಾಡಬೇಕು ಅಂತ ಹೇಳುವಂಥ ಉದ್ದೇಶದಿಂದ ಸಾಕಷ್ಟು ವಿಭಿನ್ನವಾಗಿರುವಂಥ ಕಾನ್ಸೆಪ್ಟ್ಗಳೊಂದಿಗೆ ನಮ್ಮ ಕಷ್ಟಕ್ಕೆ ಇವರು ಸ್ಪಂದಿಸ್ತಿರುವಂಥ ರೀತಿಯಲ್ಲಿ ನಮಗೆ ನೆರವಾಗ್ತಾ ಇದ್ದಾರೆ. ಅದಕ್ಕಾಗಿ ಭಾಳ ವಿಶೇಷವಾಗಿ ಈ 1 ವರ್ಷಗಳ ಕಾಲ ಶ್ರೀ ಗಣೇಶ್ ಅಸೋಸಿಯೇಟ್ಸ್ ಹಾಗೆಯೇ ಶ್ರೀ ಗಣೇಶ್ ಇಂಟೀರಿಯರ್ಸ್ ಅವರ ಈ 1 ವರ್ಷಗಳ ಅವಧಿಯನ್ನು, 25ನೇ ವರುಷದ ಈ 1 ವರ್ಷಗಳ ಅವಧಿಯನ್ನು ಬಹಳ ವಿಭಿನ್ನವಾದ ರೀತಿಯಲ್ಲಿ ನಮ್ಮ ಜೊತೆಗೆ ಆಚರಣೆ ಮಾಡಲಿಕ್ಕೆ ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅದಕ್ಕಾಗಿ ಈ ಕಾನ್ಸೆಪ್ಟನ್ನು ನಿಮಗೆ ನಾನು ಹೇಳಲಿಕ್ಕೆ ಬಂದಿದ್ದೇನೆ. ಇವ್ರ ಜೊತೆ ಒಂದಷ್ಟು ಕೆಲಸವನ್ನು ಕೊಟ್ಟು ನೋಡಿ, ನಿಮಗೆ ಆಗ್ತಕ್ಕಂತಹ ಲಾಭ, ನಿಮಗೆ ಆಗುವಂಥ ಖುಷಿ, ಇದೆಲ್ಲವನ್ನು ಕೂಡ ನಾವು ಆ ಒಂದು ಗೃಹ ಪ್ರವೇಶದ ದಿವಸ ಅಥವಾ ನಮ್ಮ ಕಟ್ಟಡಗಳ ಪ್ರಾರಂಭದ ದಿವಸ ಸೆಲೆಬ್ರೇಟ್ ಮಾಡೋದಕ್ಕೂ ಕೂಡ ಅವಕಾಶಗಳಿದೆ. ಹಾಗಿದ್ರೆ ಶ್ರೀ ಗಣೇಶ್ ಅಸೋಸಿಯೇಟ್ಸ್, ಶ್ರೀ ಗಣೇಶ್ ಇಂಟೀರಿಯರ್ ಈ ಸಂಭ್ರಮವನ್ನು ಯಾವ ರೀತಿ ನಮ್ಮ ಜೊತೆಗೆ ಆಚರಣೆ ಮಾಡ್ತದೆ ಅಂತ ಇವಾಗ ನಾನು ಹೇಳ್ತಾ ಬರ್ತೇನೆ. ನೋಡಿ, ಇವರೊಂದು ಸ್ಲೋಗನ್ ಇದೆ, ವಿ ಡಿಸೈನ್ ದಿ ಎಕ್ಸ್ಪೀರಿಯನ್ಸ್, ಯು ಎಕ್ಸ್ಪೀರಿಯನ್ಸ್ ದಿ ಡಿಸೈನ್. ಅದು ಅದ್ಭುತವಾದ ವರ್ಡಿಂಗ್ ಅಲ್ವಾ? ಸೊ ಆ ವರ್ಡ್ಗಳ ಮೂಲಕವೇ ಒಂದು ಸ್ಲೋಗನ್, ಪ್ರತಿಯೊಂದು ಕೆಲಸಕ್ಕೆ ಕೂಡ ಒಂದು ಸ್ಫೂರ್ತಿ ಕೊಡ್ತಕ್ಕಂತಹ, ಉತ್ತೇಜನ ಕೊಡ್ತಕ್ಕಂಥ ಒಂದು ಮಾತು ಬೇಕು. ಹಾಗೆಯೇ ಶ್ರೀ ಗಣೇಶ್ ಅಸೋಸಿಯೇಟ್ಸ್ ಹಾಗೆಯೇ ಶ್ರೀ ಗಣೇಶ್ ಇಂಟೀರಿಯರ್ ಅವ್ರ ಜೊತೆಗಿರುವಂಥ ಗಟ್ಟಿಯಾದ ಬಲವಾದ ಒಂದು ಮಾತು ನಮ್ಮನ್ನು ಗಟ್ಟಿಯಾದ ಹೆಜ್ಜೆ, ನಂಬಿಕೆಯ ಹೆಜ್ಜೆಯನ್ನು, ಆತ್ಮವಿಶ್ವಾಸದ ಹೆಜ್ಜೆಯನ್ನು ಮುಂದಕ್ಕೆ ಇಡೋದಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳೋದಕ್ಕೆ, ವಿ ಡಿಸೈನ್ ದಿ ಎಕ್ಸ್ಪೀರಿಯನ್ಸ್, ಯು ಎಕ್ಸ್ಪೀರಿಯನ್ಸ್ ದಿ ಡಿಸೈನ್. ಆ ಎಕ್ಸ್ಪೀರಿಯನ್ಸನ್ನು ನಾವು ಡಿಸೈನ್ ಮಾಡಿಕೊಳ್ಬೋದು, ಅಥವಾ ನಮ್ಮ ಡಿಸೈನನ್ನೇ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಕೊಳ್ಬೋದು. ವಾಟ್ ಎ ವರ್ಡ್. ಯಾವ ರೀತಿ ಸರ್ವಿಸನ್ನು ಆಫರ್ ಮಾಡ್ತಾ ಇದ್ದೀವಿ ಅಂತ ಹೇಳೋದ್ರ ಬಗ್ಗೆ ಈಗ ಮಾಹಿತಿಯನ್ನು ಕೊಡ್ತೇನೆ. ಆರ್ಕಿಟೆಕ್ಚರಲ್ ಪ್ಲ್ಯಾನಿಂಗ್ ಇದೆ ಅಂದರೆ, ಒಬ್ಬ ಮನೆಯನ್ನು ಅಥವಾ ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳುವಂಥ ಕನಸು, ಆ ವಿನ್ಯಾಸದ ಯೋಚನೆ ಇದ್ದವರಿಗೆ ಆ ರೀತಿಯ ಪ್ಲ್ಯಾನಿಂಗನ್ನು ಮೊದಲಿಗೆ ನಾವು ಕೊಡ್ತೀವಿ. ಆರ್ಕಿಟೆಕ್ಚರಲ್ ಪ್ಲ್ಯಾನಿಂಗನ್ನು ಕೊಡ್ತೇವೆ. ನಿಮಗೆ ಏನು ಕನಸಿಲ್ಲ, ನೀವು ಬ್ಲ್ಯಾಂಕ್ ಮೈಂಡಲ್ಲಿ ಇದ್ದೀರಿ ಅಂತ ಹೇಳಿದ್ರೆ
ವಿ ಆರ್ ಪ್ಲಾನಿಂಗ್. ನಾವು ನಿಮಗೆ ಪ್ಲಾನ್ ಕೊಡ್ತೇವೆ. ಹಾಗೆಯೇ 3D ಎಕ್ಸ್ಟೀರಿಯರ್ಸ್ ಆ್ಯಂಡ್ ಇಂಟೀರಿಯರ್ಸ್, ಅಂದರೆ ಒಂದು ಮನೆಯ ವಿನ್ಯಾಸ ಅಥವಾ ಹೊರಭಾಗದಲ್ಲಿ ಹೊರಮೈ ಯಾವ ರೀತಿ ಇರಬೇಕು, ಅಥವಾ ಯಾವುದೇ ಒಂದು ಕಟ್ಟಡದ ಒಂದು ರೂಪುರೇಷೆ ಯಾವ ರೀತಿ ಇರಬೇಕು ಅಂತ ಹೇಳಿದರೆ ಅದರ ಬಗ್ಗೆ ನಿಮಗೆ ಐಡಿಯಾ ಇಲ್ಲ ಅಂತ ಹೇಳಿದ್ರೆ ನಾವು ಖಂಡಿತವಾಗ್ಲೂ 3D ಪ್ಲಾನಿಂಗನ್ನು ನಿಮಗೆ ಕೊಡ್ತೇವೆ. ಹಾಗೆಯೇ ಅದಕ್ಕೆ ಬೇಕಾಗಿರುವಂಥ ಮಾಹಿತಿ ಸಂಪೂರ್ಣವಾಗಿ ನಮ್ಮ ಆಫೀಸಿಗೆ ಬಂದರೆ ಖಂಡಿತವಾಗ್ಲೂ ನಾವು ಕೊಡ್ತೇವೆ. ಜೊತೆಗೆ ಕನ್ಸ್ಟ್ರಕ್ಷನ್ ಇವಾಗ ಆಲ್ರೆಡಿ ನಾವು ನೋಡಿ ಬಂದಿದ್ದೇವೆ, ಯಾವ ರೀತಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಕನ್ಸ್ಟ್ರಕ್ಷನ್ ಯಾವ ರೀತಿ ಇರ್ತದೆ ಅಂತ ಹೇಳೋದ್ರ ಬಗ್ಗೆ ಸಂಪೂರ್ಣವಾಗಿರುವಂಥ ಕನ್ಸ್ಟ್ರಕ್ಷನ್ ಒಂದು ಕಟ್ಟಡದನ್ನು ನಾವು ಮಾಡ್ತೇವೆ. ಹಾಗೆ ಇಂಟೀರಿಯರ್ ಡಿಸೈನ್, ಹಾಗೆಯೇ ಎಕ್ಸಿಕ್ಯೂಷನ್. ಇಂಟೀರಿಯರ್ ಡಿಸೈನ್, ಒಂದು ಕಟ್ಟಡ ಕಟ್ಟಿ ಆದಮೇಲೆ ಅದಕ್ಕೆ ಇನ್ನಷ್ಟು ಸೌಂದರ್ಯ ಕೊಡೋದು, ಒಬ್ಬ ಮನುಷ್ಯನಿಗೆ ಸ್ವಲ್ಪ ಮೇಕಪ್ ಮಾಡಿದ ಬಳಿಕ ಸ್ವಲ್ಪ ಚಂದ ಕಾಣ್ತಾರೆ ಅಂತೆ. ಹಾಗೆಯೇ ಮನೆಯನ್ನು ಕಟ್ಟಿದ ಬಳಿಕ ಅದರ ಇಂಟೀರಿಯರ್ ಡಿಸೈನ್ ಫಸ್ಟಿಗೆ ಹೇಗಿರುತ್ತೆ ಅಂತ, ಮತ್ತು ಅದನ್ನು ಹೇಗೆ ನಾವು ಮಾಡಿಕೊಡ್ತೇವೆ ಅಂತ ಹೇಳೋದ್ರ ಬಗ್ಗೆ ಕೂಡ ಮಾಹಿತಿಗಳ ಜೊತೆಗೆ ಮಾಡಿ ಕೂಡ ಕೊಡ್ತೇವೆ. ಹಾಗೆಯೇ ಡಿಜಿಟಲ್ ಸರ್ವೆ ಗೊತ್ತೇ ಇದೆ, ಪ್ರತಿಯೊಂದು ವಿಚಾರಗಳಲ್ಲೂ ಕೂಡ ಸರ್ವೆಯನ್ನು ಮಾಡಿ ನಂತರ ನಮ್ಮ ಕೆಲಸವನ್ನು ಪ್ರಾರಂಭ ಮಾಡುವಂಥದ್ದು. ಆ ರೀತಿ ಡಿಜಿಟಲ್ ಸರ್ವೆ, ಹಾಗೆಯೇ ಸಂಪೂರ್ಣವಾಗಿರುವಂತಹ ಇಂಟೀರಿಯರ್ ವರ್ಕ್ಸ್ ಕೂಡ ನಮ್ಮಲ್ಲಿ ದೊರೆಯುತ್ತದೆ ಅಂತ ಹೇಳೋದಕ್ಕೆ ನಮ್ಮ ಆಫರ್ಗಳ ಬಗ್ಗೆ, ಅಂದರೆ ನಾವು ಏನೆಲ್ಲ ಸರ್ವಿಸ್ಗಳು ನಮ್ಮ ಜೊತೆ ಇದೆ ಅಂತ ಹೇಳೋದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟಾಗಿದೆ. ನಾವು ಇಷ್ಟೆಲ್ಲ ಹೇಳಿದಾಗ ನಾವು ಏನೆಲ್ಲ ಮಾಡಿಕೊಟ್ಟಿದ್ದೇವೆ ಸಮಾಜಕ್ಕೆ, ನಮ್ಮ ಕೊಡುಗೆ ಏನು, ನೀವು ನಮ್ಮ ಮೇಲೆ ಇಟ್ಟಿರುವಂಥ ನಂಬಿಕೆಗೆ ರಿಟರ್ನ್ ಆಗಿ ನಾವು ಏನೆಲ್ಲ ಈ ಪುತ್ತೂರು ಆಗಿರ್ಬೋದು ಅಥವಾ ಹೊರವಲಯಗಳಲ್ಲಿ ಯಾವುದೆಲ್ಲ ಕಟ್ಟಡಗಳನ್ನು ನಿರ್ಮಾಣ ಮಾಡಿದೆ ಅಂತ ಹೇಳಿದರೆ ನೋಡಿ, ಇವಾಗ ಒಂದೊಂದೇ ಪಿಕ್ಚರ್ಗಳು ಬರ್ತಿದೆ. ಇದರ ರೇಟ್ಗಳ ಬಗ್ಗೆ ಆಲ್ರೆಡಿ ಹೇಳಾಗಿದೆ, ಹೇಗೆಲ್ಲ ವರ್ಕ್ ಇರುತ್ತೆ ಮತ್ತು ಹೇಗೆ ನಮ್ಮ ಅಮೌಂಟ್ಗಳನ್ನ ಕೊಡಬೇಕಾಗುತ್ತೆ ಅಂತ. ಸೊ ಇಷ್ಟು ಚೆನ್ನಾಗಿರ್ತಕ್ಕಂಥ ಕಟ್ಟಡಗಳು, ಹಾಗೆ ಇದಕ್ಕಿಂತ ಅಧಿಕವಾಗಿ ಎಷ್ಟು ನಮ್ಮಿಂದ ಈ ಲೋಕಕ್ಕೆ ಅರ್ಪಣೆಯಾಗಿದೆ ಅಂತ ಹೇಳಿದರೆ ಮೋರ್ ದೆನ್ 1800ಕ್ಕಿಂತಲೂ ಅಧಿಕವಾಗಿರುವಂಥ ರೆಸಿಡೆನ್ಷಿಯಲ್ ಪ್ರಾಜೆಕ್ಟ್ಸ್ಗಳು ಇವಾಗಲೇ ನಾವು ಕೊಟ್ಟಾಗಿದೆ. ಹಾಗೆಯೇ ಮೋರ್ ದೆನ್ 400ಕ್ಕಿಂತಲೂ ಅಧಿಕವಾಗಿರುವಂಥ ಆಫೀಸ್ ಆಗಿರ್ಬೋದು, ಶಾಪ್ ಆಗಿರ್ಬೋದು, ಹೋಮ್ ಇಂಟೀರಿಯರ್ ಪ್ರಾಜೆಕ್ಟ್ಗಳನ್ನು ಈಗ ನೀಡಿಯಾಗಿದೆ. ಹಾಗೆಯೇ 100ಕ್ಕೂ ಅಧಿಕವಾಗಿರುವಂಥ ಕಮರ್ಷಿಯಲ್ ಬಿಲ್ಡಿಂಗನ್ನು ಕೂಡ ಕೊಟ್ಟಿರುವಂಥ ಪ್ರಾಜೆಕ್ಟನ್ನು ಭಾಳ ಸುಂದರವಾಗಿ ನಿರ್ಮಾಣ ಮಾಡಿ ಕೊಟ್ಟಿದ್ದೇವೆ ಅಂತ ಹೇಳುವಂಥ ಖುಷಿ ನಮ್ಮ ಮನಸ್ಸಿಗಿದೆ. ವೀಕ್ಷಕರು, ಇವಾಗ ಒಂದು ಸೈಟಲ್ಲಿ ಹೋಗಿ ಸೈಟಲ್ಲಿ ಹೇಗೆ ಕೆಲಸಗಳನ್ನು ಮಾಡ್ತಾರೆ, ಅಂದರೆ ಕನ್ಸ್ಟ್ರಕ್ಷನ್ ಹೇಗೆ ಮಾಡ್ತಾರೆ ಅಂತ ತೋರಿಸಾಯಿತು. ಅಂದರೆ ಇವರ ಮೂಲಕ ಆಗಿರುವಂತಹ ಒಂದು ಮನೆ, ಅಂದರೆ ನಿರ್ಮಾಣ ಹಂತ, ಒಂದು ಅಂತಿಮವಾಗಿರುವಂಥ ಹಂತದಲ್ಲಿರುವಂಥ ಮತ್ತೊಂದು ಮನೆಗೆ ಬಂದಿದ್ದೇನೆ. ಇದರ ಓನರ್ ನನ್ನ ಜೊತೆಗೆ ಇದ್ದಾರೆ, ಶ್ರೀಯುತ ರಮೇಶ್ ಭಟ್ ಅಂತ. ನಮಸ್ತೆ ಸರ್. ಬೆಂಗಳೂರಿನಲ್ಲಿ ಇವರದೇ ಆಗಿರುವಂಥ ಒಂದು ದೊಡ್ಡ ಉದ್ಯಮ ಸಂಸ್ಥೆ ಇದೆ, ಕ್ಯಾಪ್ವೆಲ್ ಅಂತ. ಇಡೀ ದೇಶ ವಿದೇಶಗಳಿಗೆ ಆ ಒಂದು ಸಂಸ್ಥೆಯಲ್ಲಿ ಕ್ಯಾಂಡಲ್ಗಳನ್ನು, ಅಂದರೆ ಸೆಲೆಬ್ರೇಷನ್ ಸಂದರ್ಭದಲ್ಲಿ ಕೊಡ್ತಕ್ಕಂಥ ಕ್ಯಾಂಡಲ್ಸ್ಗಳನ್ನು ತಯಾರು ಮಾಡಿ ಕರ್ನಾಟಕ ರಾಜ್ಯ ಮಾತ್ರವಲ್ಲದೆ ದೇಶದ ಮೂಲೆ ಮೂಲೆ ಕಳಿಸ್ತಾರೆ. ದೇಶದಲ್ಲಿರ್ತಕ್ಕಂಥದ್ದು ಕೆಲವು ಅಂತ ಕಂಪನಿಗಳಲ್ಲಿ ಇವರದ್ದು ಕೂಡ ಒಂದು. ಹಾಗೆ ಇವರ ಮನೆಗೆ ಬಂದಿದ್ದೇವೆ. ಇವರು ಕೂಡ ನಮ್ಮ ಗಣೇಶ್ ಇಂಟೀರಿಯರ್ಸ್ ಹಾಗೆಯೇ ಗಣೇಶ್ ಅಸೋಸಿಯೇಟ್ ಅವರ ಜೊತೆಗೆ ತಮ್ಮ ಕನಸಿನ ಮನೆಯನ್ನು ನಿರ್ಮಾಣ ಮಾಡೋದಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇವರು ಕೂಡ 1 ಸ್ಕ್ವೇರ್ ಫೀಟ್ಗೆ, ಅಂದರೆ 1 ಸ್ಕ್ವೇರ್ ಫೀಟ್ಗೆ 350 ರೂಪಾಯಿ, ಹಾಗೆ ಅಂದರೆ 1000 ಸ್ಕ್ವೇರ್ ಫೀಟ್ಗೆ 3,50,000 ರೂಪಾಯಿಯಲ್ಲಿ ಇವರ ಮನೆಯನ್ನು ನಿರ್ಮಾಣ ಮಾಡಿದ್ದಾರೆ. ಸರ್, ನಿಮಗೆ ಈ ಗಣೇಶ್ ಅಸೋಸಿಯೇಟ್ ಹಾಗೆಯೇ ಗಣೇಶ್ ಇಂಟೀರಿಯರ್ ಅವರಿಗೆ ನಿಮ್ಮ ಕನಸಿನ ಮನೆಯನ್ನು ಕೊಟ್ಟು ಎಷ್ಟು ಖುಷಿಯಾಗಿದೆ ಅಂತ? ತುಂಬ ಖುಷಿಯಾಗಿದೆ. ನಮ್ಮ ಮಾಡಬೇಕು ಅಂತ ಇತ್ತು ಅದನ್ನು ನಾನು ಸರಿಯಾದ ವ್ಯಕ್ತಿಗಳಿಗೆ ಕೊಟ್ಟಿದ್ದೇನೆ, ಸರಿಯಾದ ಕೈಯಲ್ಲಿ ಇದೆ ಅದು ಅಂತ ಹೇಳೋ ಭರವಸೆ ನಮಗಿದೆ. ಅದು ನಾನು ಏನು ನನ್ನ ಆಶಯ ಇತ್ತ ಅದು ಸರಿಯಾಗಿ ನಡೀತಾ ಇದೆ. ನನ್ನ ಎಕ್ಸ್ಪೆಕ್ಟೇಷನ್ ಏನಿತ್ತ ಅದು ಸರಿಯಾಗಿ ಆಗ್ತಾ ಇದೆ. ಆವಾಗಲೇ ನಾನು ಮಾತಾಡ್ತಿರುವಾಗ ಹೇಳಿದೆ 3D ಎಕ್ಸ್ಟೀರಿಯರ್ ಯಾವ ರೀತಿ ನಮ್ಮ ಕನಸಿನ ಮನೆ ಎಲ್ಲ ಕಂಪ್ಲೀಟ್ ಆದಮೇಲೆ ಸಿಗ್ತದೆ ಅಂತ ಹೇಳೋದ್ರ ಬಗ್ಗೆ ಈ ರೀತಿ ಒಂದು ಪ್ಲಾನಿಂಗನ್ನು ನಮಗೆ ಮೊದಲೇ ಕೊಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಮನೆಯನ್ನು, ಅಂದರೆ ನಮಗೆ ಮನೆ ನಿರ್ಮಾಣ ಆದಮೇಲೆ ಹೇಗೆ ಕಾಣುತ್ತಪ್ಪ ಅಂತ ಮೊದಲಿಗೆ ನಮಗೆ ಗೊತ್ತಾಗಬೇಕು ನೋಡಿ. ಅದಕ್ಕೆ ಬೇಕಾಗಿ ಆ ರೀತಿಯ ಪ್ಲಾನಿಂಗನ್ನು ಕೂಡ 3D ಎಕ್ಸ್ಟೀರಿಯರ್ ಅನ್ನು ಕೂಡ ನಮ್ಮ ಗಣೇಶ್ ಅಸೋಸಿಯೇಟ್ ಮೂಲಕ, ಇಂಟೀರಿಯರ್ ಮೂಲಕ ನಮಗೆ ಸಿಗ್ತಾ ಇದೆ. ಇವಾಗ ನಾನು ಬಂದು ನಿಂತಿರುವಂತಹ ಮನೆಯ ಪಿಕ್ಚರ್ ಇದು ಮೇಲ್ಭಾಗದ ವ್ಯೂ, ಅಂದರೆ ಟಾಪ್ ವ್ಯೂ ಹೀಗೆ ನಮಗಿದೆ. ಸೊ ಫಸ್ಟಿಗೆ ನಮ್ಮ ಯಾರು ಇವರನ್ನು ನಮಗೆ ಮನೆ ಕಟ್ಟಿಕೊಡಿ ಅಂತ ಹೇಳ್ತಾರೋ ಅವ್ರ ಜೊತೆಗೆ ನಮಗೆ ತೋರಿಸ್ತಕ್ಕಂಥದ್ದು. ಈ ಹಂಚಿಗೆ ಈ ರೀತಿಯ ಪಾಯಿಂಟ್ ಕೊಟ್ಟರೆ ಈ ರೀತಿ ವ್ಯೂ ಸಿಗುತ್ತೆ ನಮಗೆ. ಹಾಗೆಯೇ ಇವರ ಮನೆಗೆ, ಈಗ ನಾನು ಬಂದಿರುವಂಥ ಮನೆಗೆ ಮೇಲೆಗೆ ಹಂಚಿಗೆ ಕೆಂಪು ಬಣ್ಣವನ್ನು ಕೊಡ್ತಾ ಇದ್ದಾರೆ. ಫೈನಲ್ ಆಗಿ ಔಟ್ಪುಟ್ ನಮಗೆ ಈ ರೀತಿ ಸಿಗುತ್ತೆ. ಸೊ ಅದು ಇದರ ಒಂದು ತಯಾರಿ ಹಂತದಲ್ಲಿದೆ. ಹೊರಭಾಗದಿಂದ ಈ ಮನೆ ಹೇಗಿದೆ ಅಂತ ಒಂದ್ಸಲ ಹಿಂದೆ ಹೋಗಿ ನಾವು ತೋರಿಸ್ತೇವೆ. ಹಾಗೆ ಇದೆಯಾ ಅಂತ ನೋಡಿ, ಇಲ್ಲಿ ನೋಡಿ, ಹಾಗೆಯೇ ತಯಾರಾಗ್ತಕ್ಕಂಥ ಮನೆಯನ್ನು ಕೂಡ ನೋಡಿ. ಸಿಂಪಲ್ ಆಗಿ ಸಣ್ಣ ಮನೆಯಲ್ಲೂ ಕೂಡ ನಾವು ಸಣ್ಣ ಮನೆ ಇರ್ಬೋದು ಅಥವಾ ನಮ್ಮ ಜೊತೆ ಕಡಿಮೆ ಮೊತ್ತ ಇರ್ಬೋದು, ನಮ್ಮ ಮೆಟೀರಿಯಲನ್ನು ಕೊಟ್ಟು ಜಸ್ಟ್ 40%ಅಲ್ಲಿ, ಅಂದರೆ 40% ಮೆಟೀರಿಯಲ್ನ 40% ವೆಚ್ಚದಲ್ಲಿ ನಮಗೆ ಎಷ್ಟೇ ಲಕ್ಷದ ಮೆಟೀರಿಯಲ್ ಇರಲಿ
ಅದರ 40% ವೆಚ್ಚದಲ್ಲಿ ಇವರು ಇಂಟೀರಿಯರ್ ವರ್ಕನ್ನು ನಮಗೆ ಮಾಡಿಕೊಡ್ತಾರೆ. ನಮಗೆ ಎಷ್ಟು ಬೇಕು ಅಷ್ಟರ ಮಟ್ಟಿಗೆ ಮಾಡಿಕೊಡ್ತಕ್ಕಂಥ ಕೆಲಸ ಇದು. ಕೇವಲ ದೊಡ್ಡ ದೊಡ್ಡ ಸೈಟ್ಗಳಲ್ಲಿ, ದೊಡ್ಡ ದೊಡ್ಡ ಫ್ಲ್ಯಾಟ್ಗಳಲ್ಲಿ ಮಾತ್ರ ಅಲ್ಲ, ನಾವು ಸುಮಾರು ಒಂದು 10 ವರ್ಷಗಳ ಕಾಲ ಕೆಲಸ ಮಾಡಿ ಒಂದಷ್ಟು ಹಣವನ್ನು ಕೂಡಿಟ್ಟು ನಮಗೆ ಒಂದಷ್ಟು ಮನೆಯ ಕೆಲಸದ ಒಳಭಾಗದಲ್ಲಿ ನಮಗೆ ಕೂಡ ಇಂಟೀರಿಯರ್ ವರ್ಕ್ ಮಾಡಿ ಭಾಳ ಚೆನ್ನಾಗಿ ನಮ್ಮ ಮನೆಯನ್ನು ಕಾಣಿಸಬೇಕು ಅಂತೇಳಿ ಯೋಚನೆಗಳಿದ್ರೆ ಖಂಡಿತವಾಗ್ಲೂ ಗಣೇಶ್ ಇಂಟೀರಿಯರನ್ನು ನಾವು ಆಯ್ಕೆ ಮಾಡಿಕೊಳ್ಳೋದು ಒಳ್ಳೆಯದು ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. ಅದಕ್ಕೆ ಬೇಕಾಗಿ ಇವರು ಮಾಡಿರ್ತಕ್ಕಂತಹ ಇಂಟೀರಿಯರ್ ವರ್ಕ್, ನಮ್ಮಲ್ಲಿ ಎಷ್ಟು ಹಣ ಇದೆ, ನಮ್ಮ ಆದಾಯಗಳೆಷ್ಟು, ಅದಕ್ಕೆ ತಕ್ಕನಾಗಿ ಸರಿಯಾಗಿರುವಂಥ ಭಾಳ ಸುಂದರವಾಗಿರುವಂಥ ಇಂಟೀರಿಯರ್ ವರ್ಕನ್ನು ಇವರು ಮಾಡಿಕೊಡ್ತಾರೆ. ಅದಕ್ಕೆ ಇವರು ಮಾಡಿರುವಂಥ ಇಂಟೀರಿಯರ್ ಕೆಲಸಗಳು ಹೇಗಿದೆ ಅಂತ ಇವತ್ತಿನ ಈ ಒಂದು ಸಂದರ್ಭದಲ್ಲಿ ಕೊಡ್ತಕ್ಕಂಥ ಇಂಟೀರಿಯರ್ ಕೆಲಸದ ಮಾಹಿತಿಯನ್ನು ನಿಮಗೆ ನಾನು ಕೊಡಲಿಕ್ಕೆ ಬಂದಿದ್ದೇನೆ. ಪುತ್ತೂರಿನಲ್ಲಿರುವಂತಹ ಒಂದು ಫ್ಲ್ಯಾಟ್ ಇದು. ಸೊ ಫ್ಲ್ಯಾಟ್ನ ಒಳಗೆ ಹೋಗೋಣ. ನೋಡಿ, ಮನೆಯ ಒಳಭಾಗಕ್ಕೆ ಬಂದಿದ್ದೇನೆ. ಮನೆ ಒಳಭಾಗಕ್ಕೆ ಬಂದಾಗ ನಮ್ಮ ರೈಟ್ ಸೈಡಲ್ಲಿ ಫಸ್ಟಿಗೆ ಕಾಣೋದು ಟಿವಿ ಯೂನಿಟ್. ಇದು ಇಷ್ಟು ಚೆನ್ನಾಗಿ ಟಿವಿ ಯೂನಿಟನ್ನು ಮಾಡಿ ಭಾಳ ಡಿಸೈನ್ ಆಗಿ ಬ್ಯೂಟಿಫುಲ್ ಆಗಿ ಕಾಣೋ ಥರ ಯಾವ ರೀತಿ ನಮಗೆ ಬಂದಾಗ ಒಂದು ಅಟ್ರಾಕ್ಟ್ ಆಗಿರ್ತದೆ ಅದನ್ನು ಟಿವಿ ಯೂನಿಟನ್ನು ಇಲ್ಲಿ ಸೆಟ್ ಮಾಡಿದ್ದಾರೆ. ಇಲ್ಲಿ ನೋಡಿ ವಾಲ್ಪೇಪರ್, ಇದು ಕೂಡ ಈ ಮನೆಗೆ ಏನು ಸೂಟೇಬಲ್ ಇದೆ ಅದನ್ನು ಡಿಸೈನ್ ಮಾಡಿ ನಂತರ ನಮಗೆ ಯಾವ ರೀತಿ ಚೆನ್ನಾಗಿ ಕಾಣುತ್ತೆ ಆ ರೀತಿಯ ಡಿಸೈನ್ಗಳೊಂದಿಗೆ ಈ ವಾಲ್ಪೇಪರನ್ನು ಇಲ್ಲಿ ಹಾಕಿದ್ದಾರೆ. ಮತ್ತೊಂದು ಅಲ್ಲಿ ನೋಡ್ಬೋದು ವಾಲ್ಪೇಪರ್, ಆ ಕಡೆ ಕೂಡ ಅಲ್ಲಿಗೆ ಯಾವ್ದು ರೀತಿ ಸೂಟೇಬಲ್ ಇದೆ ಆ ರೀತಿಯ ವಾಲ್ಪೇಪರನ್ನು ಅಲ್ಲಿ ಹಾಕಿದ್ದಾರೆ. ಆ ಕಡೆ ನಮ್ಮ ಡೈನಿಂಗ್ ಆಗಿರ್ಬೋದು ಅಥವಾ ಬೆಡ್ರೂಮ್ಗಳಿಗೆ, ಕಿಚನ್ಗೆ ಎಂಟರ್ ಆಗುವಂಥ ಎಂಟ್ರೆನ್ಸ್ಗಳಲ್ಲಿ ಯಾವ ರೀತಿ ಇಲ್ಲಿ ನೋಡ್ಬೋದು ವುಡ್ ಪ್ಯಾನಲಿಂಗನ್ನು ಹಾಕಿದ್ದಾರೆ. ಜೊತೆಗೆ ಲೈಟಿಂಗ್ಸ್ ಇದೆ. ಇದೆಲ್ಲ ತುಂಬಾ ಶೋ ಆಗಿ ಕಾಣುತ್ತೆ ಈ ಮನೆಗೆ. ಹಾಗೆ ಅಲ್ಲಿ ಕೂಡ ನೋಡಿ, ಅದು ಕೂಡ ವಾಲ್ಪೇಪರೇ, ಅಂದರೆ ಕಿಚನ್ಗೆ ಎಂಟ್ರಿ ಆಗುವಂತಹ ಒಂದು ಜಾಗದಲ್ಲಿ. ಹಾಗೆಯೇ ಇಲ್ಲಿ ನೋಡಿ, ಇದು ಕಿಚನ್ಗೆ ನಾವು ಎಂಟ್ರಿ ಆಗುವಂಥ ಜಾಗ. ಇಲ್ಲೇ ವಾಲ್ಪೇಪರ್ ಹೇಗಿದೆ ನೋಡಿ, ಒಂದು ಸ್ವಲ್ಪ ನಮಗೆ ಶೈನಿಂಗ್ ಆಗಿ ಸ್ವಲ್ಪ ಸಿಲ್ವರ್ ಕಲರಲ್ಲಿದೆ. ಇದು ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತು ನಮ್ಮ ಕಿಚನ್, ಸಣ್ಣ ಕಿಚನ್ ಒಳಗೆ ಹೇಗೆ ನಾವು ಡಿಸೈನ್ ಮಾಡ್ಬೋದು ಅಂತ ಹೇಳಿದರೆ, ಸಣ್ಣದಾಗಿರುವಂಥ ಕಿಚನ್ ಇದು. ನೋಡಿ, ಏನೇ ಐಟಮ್ಸ್ಗಳಿದ್ರು ಕೂಡ ಇದನ್ನು ಇಡ್ತಕ್ಕಂಥ ಸ್ಪೇಸ್ ಇದು. ಸೊ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಇಲ್ಲಿ ನೋಡಿ ಮೇಲೆ ಈ ಕಡೆ ಕೂಡ ಸ್ಪೇಸ್ ಇದೆ. ಇರುವಂಥ ಜಾಗವನ್ನು ಹೇಗೆ ಯುಟಿಲೈಸ್ ಮಾಡಬೇಕು ಅಂತ ಹೇಳುವಂಥದ್ದನ್ನು ಇಲ್ಲಿ ನೋಡ್ಬೋದು. ಜೊತೆಗೆ ಇದು ಕೂಡ ಕಂಪ್ಲೀಟ್ ಓಪನ್. ಒಂದೊಂದು ಸ್ಟೆಪ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ನಮ್ದು ಏನು ಐಟಮ್ಸ್ಗಳಿದ್ರು ಕೂಡ ಇಟ್ಕೊಳ್ಬೋದು. ಈ ಜಾಗ ಸುಮ್ಮನೆ ವೇಸ್ಟ್ ಆಗುವಂಥ ಜಾಗವನ್ನು ಕೂಡ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಫ್ರೂಟ್ಸ್ ಇಡುವಂಥ ಜಾಗ ಇದು. ಹಾಗೆಯೇ ಇದು ತರಕಾರಿ ಇಡುವಂಥ ಜಾಗ. ಸೊ ಇಲ್ಲಿ ಕೂಡ ಒಂದು ಸ್ಪೇಸ್ ಇದೆ. ಸೊ ಇದು ಮೇಲಿಂದ ತೆಗಿಬೋದು. ಇಲ್ಲಿ ಸ್ಪೇಸ್ ಇದೆ ನೋಡಿ. ಇಲ್ಲಿ ಕೂಡ ನಮಗೆ ಬೇಕಾದ ಐಟಮ್ಸ್ಗಳನ್ನು, ಪಾತ್ರೆಗಳನ್ನು ಇಲ್ಲಿ ಇಟ್ಕೊಳ್ಬೋದು. ಹಾಗೆಯೇ ನಮಗೆ ಜಾಸ್ತಿ ಬೆಳಕು ಬೇಕು ಅಂತ ಹೇಳಿದರೆ ಈ ರೀತಿ ಇದನ್ನು ಮೇಲೆ ಮಾಡಿದರೆ ಆಯಿತು. ಬೆಳಕು ಬೇಡ ನಮಗೆಲ್ಲ ಇಲ್ಲೇ ಕಿಚನ್ ಕೆಲಸ ಮುಗೀತು ಅಂತ ಹೇಳಿದರೆ ಇಲ್ಲಿ ಆಫ್ ಮಾಡಿಟ್ಟು ಹೊರಗೆ ಹೋಗ್ಬೋದು. ನಮಗೆ ನಮ್ಮ ಬಜೆಟ್ ಹೇಗಿದೆ ನಾನು ಇವಾಗ ಹೇಳೋದಿಲ್ಲಿ. ನಮ್ಮ ಬಜೆಟ್ ಯಾವ ರೀತಿ ಇದೆ, ಆ ಬಜೆಟಿಗೆ ತಕ್ಕಾಗಿ ಶ್ರೀ ಗಣೇಶ್ ಇಂಟೀರಿಯರ್ಸ್ ಅವರು ನಮ್ಮ ಕೆಲಸ ಮಾಡಿಕೊಡ್ತಾರೆ. ಇಷ್ಟು ಮಾತ್ರ ಅಲ್ಲ, ಬಾಸ್ಕೆಟ್ಸ್ ಇಲ್ಲಿ ನೋಡಿ ಕೆಳಗೆ. ಎಸ್, ಸ್ಪೇಸ್ಗಳು ಪ್ರತಿಯೊಂದು ಕೂಡ. ಇದು ಪೂಜಾ ಯೂನಿಟ್, ಅಂದರೆ ಪೂಜೆ ನಮಗೆ ಮಾಡಬೇಕು ನಮ್ಮ ಸಂಪ್ರದಾಯ ಪ್ರಕಾರ ಅಂತ ಹೇಳಿದ್ರೆ ಪೂಜಾ ಯೂನಿಟ್ ಇದು. ಇದನ್ನು ಕೂಡ ಭಾಳ ಚೆನ್ನಾಗಿ ನೋಡಿ, ಎಷ್ಟು ಚೆನ್ನಾಗಿ ನಿರ್ಮಾಣ ಮಾಡಿದ್ದಾರೆ. ಬೆಡ್ರೂಮ್ ಬರುತ್ತೆ. ಬೆಡ್ರೂಮ್ನ ಒಳಭಾಗದಲ್ಲಿರುವಂಥ ಇಂಟೀರಿಯರ್ ನೋಡಿ, ಕಂಪ್ಲೀಟ್ ಕಪಾಟ್ ಸೆಕ್ಷನ್. ನಮಗೆ ಯಾವ ರೀತಿ ಎಷ್ಟು ಸ್ಪೇಸ್ ಇದೆ ನೋಡಿ ಇಲ್ಲಿ. ಇದು ಮಾತ್ರ ಅಲ್ಲದೆ ಮೇಲೆ ಇದೆ, ಜೊತೆಗೆ ಇಲ್ಲಿ ಮತ್ತೆ ಇಲ್ಲಿ ನೋಡಿ ಕೆಳಗೆ. ಸೊ ಇಲ್ಲೊಂದು ಮಿರರ್ ಇದೆ ನೋಡಿ. ಈ ಮಿರರನ್ನು ನಮಗೆ ತೆಗಿಬೋದು. ಹೀಗೆ ತೆಗೆದಾಗ ಇದರ ಆ ಕಡೆ ಕೂಡ ಸ್ಪೇಸ್ ಇದೆ. ಇಲ್ಲಿ ಬೇಕಾಗಿರುವಂಥ ಮೇಕಪ್ ಸೆಟ್ಗಳನ್ನ ಇಡ್ಬೋದು, ಏನು ಬೇಕಾದರೆ ಇಲ್ಲಿ ಇಡ್ಬೋದು. ಇಂಥ ಒಂದು ಅವಕಾಶಗಳಿದೆ. ಸೊ ಈ ಕಡೆ ಇಲ್ಲೊಂದಾಯಿತು. ನಂತರ ನಮ್ಮ ಬೆಡ್ರೂಮಿಗೆ ಇದು ಫುಲ್ ಸ್ಲೈಡಿಂಗ್ ನೋಡಿ, ಆಟೋ ಆನ್, ಇದು ಲೈಟ್ ಸೆನ್ಸಾರಲ್ಲಿ. ಸೊ ಇಂತಹದೆಲ್ಲ ವ್ಯವಸ್ಥೆಗಳಿದೆ. ಹಾಗೆಯೇ ಬೆಡ್ರೂಮ್ ಸ್ವಲ್ಪ ಪೀಸಾಗಿ, ಸ್ವಲ್ಪ ನಮಗೆ ಲೈಟೆಲ್ಲ ಬೇಡ ಅಂತ ಹೇಳಿದರೆ ವಿಂಡೋ ಕೂಡ ಇಲ್ಲಿ ಕೂಡ ನೋಡಿ ಕೆಳಗೆ ನಮ್ಮ ಡ್ರೆಸ್ಗಳನ್ನು ಇಡೋದಕ್ಕೆ. ಇದು ಕೂಡ ಆಟೋ ಕ್ಲೋಸರ್. ಎಸ್ ನೋಡಿ, ಇದು ಕಡೆ ಸ್ಲೈಡ್ ಮಾಡ್ಬೋದು. ಇದು ಸೆನ್ಸರಲ್ಲಿ ವರ್ಕ್ ಆಗ್ತಕ್ಕಂಥ ಲೈಟಿಂಗ್ಸ್ಗಳಿದು. ಇಷ್ಟು ಮಾತ್ರ ಅದಾಗಲಿ ತೋರಿಸಿದ್ವಿ. ಮೇಲಿನ ಸ್ಪೇಸ್ ಕೂಡ ತುಂಬಾ ಇದೆ. ಇಷ್ಟು ಸಣ್ಣ ಬೆಡ್ರೂಮ್ ಒಳಗೆ ಕೂಡ ಸಾಕಷ್ಟು ಯುಟಿಲೈಸ್, ತುಂಬಾ ಉಪಯೋಗವನ್ನು ಮಾಡಿಕೊಂಡಿದ್ದಾರೆ. ನಂತರ ನಮ್ಮ ವಿಂಡೋಗೆ ಕಂಪ್ಲೀಟ್ ಆಗಿರುವಂಥ ಪ್ರೊಟೆಕ್ಷನ್ ಇದೆ. ಸೊ ಇಷ್ಟೆಲ್ಲ 2 ಬೆಡ್ರೂಮ್. ಈ ಮನೆಯ ವಿಚಾರ ನಾನು ಹೇಳ್ತೇನೆ. ಗಣೇಶ್ ಇಂಟೀರಿಯರ್ ಅವ್ರ ಜೊತೆಗೆ ನಾವು ಇಂಟೀರಿಯರ್ ವರ್ಕನ್ನು ಮಾಡಿದರೆ ಇಷ್ಟು ದೊಡ್ಡ ಮನೆಯ ಒಳಭಾಗ, 2 ಬೆಡ್ರೂಮ್, 1 ಹಾಲ್, 1 ಕಿಚನ್, ಹಾಗೆಯೇ ಸಂಪೂರ್ಣವಾಗಿರತಕ್ಕಂತಹ ನಮಗೆ ಬೇಕಾಗಿರುವಂಥ ದೇವರ ಒಂದು ಕೋಣೆ, ಇದೆಲ್ಲವನ್ನು ಕೂಡ 4.5 ಲಕ್ಷಕ್ಕೆ ಮಾಡಿಕೊಟ್ಟಿದ್ದಾರೆ.
ಇದು ಇವರ ಜೊತೆಗೆ ಅಂದರೆ ನಾವು ಐಟಮನ್ನು ಹಾಕಿದರೆ ಜಸ್ಟ್ ಅದರ ನಮ್ಮ ಏನು ಐಟಮ್ಸ್ ಎಷ್ಟು ಇದೆ ಅದರ 40% ಚಾರ್ಜಲ್ಲಿ ನಮ್ಮ ಕೆಲಸವನ್ನು ಕಂಪ್ಲೀಟ್ ಮಾಡಿ ನಮಗೆ ಕೊಡ್ತಾರೆ. ಅದಕ್ಕಾಗಿ ಈ ಮನೆಗೆ ಬಂದು ಮನೆಯ ಸಂಪೂರ್ಣವಾದ ವಿವರ ನಿಮಗೆ ಕೊಟ್ಟಿರೋದು. ಇಷ್ಟು ದೊಡ್ಡ ಮನೆ, ಇಷ್ಟು ಚೆನ್ನಾಗಿರ್ತಕ್ಕಂಥ ಇಂಟೀರಿಯರ್ ಕೇವಲ 4.5 ಲಕ್ಷಕ್ಕೆ ಆಗ್ತದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನೀವು ಆಯ್ಕೆ ಮಾಡಿಕೊಳ್ತೀರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ಇಂತಹ ಒಂದು ಆಪರ್ಚುನಿಟಿ ನಿಮಗೆ ಉಪಯೋಗ ಆಗಲಿ ಅಂತ ಇವತ್ತಿನ ವಿಡಿಯೋವನ್ನು ಮಾಡಿ ಎಲ್ಲ ವಿಭಾಗವನ್ನು ಒಂದೇ ವಿಡಿಯೋದಲ್ಲಿ ತೋರಿಸಿರುವಂಥದ್ದು. ಇದು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿರುವಂತಹ ಒಂದೊಳ್ಳೆ ಮಾಹಿತಿ. ನಿಮಗೆಲ್ಲ ಕೂಡ ಇದು ಉಪಯೋಗ ಆಗುತ್ತೆ ಅಂತ ನಾನು ಭಾವಿಸ್ಕೊಳ್ತಾ ಇದ್ದೇನೆ. 25 ವರ್ಷಗಳನ್ನು ಸೆಲೆಬ್ರೇಟ್ ಮಾಡ್ತಿರುವಂಥ ಈ ಸಂದರ್ಭದಲ್ಲಿ ನಮ್ಮ ಬಂಧುಗಳ ಗ್ರಾಹಕರ ಹತ್ತಿರಕ್ಕೆ ಬಂದುಬಿಟ್ಟಿದೆ ಶ್ರೀ ಗಣೇಶ್ ಅಸೋಸಿಯೇಟ್ಸ್ ಹಾಗೆಯೇ ಶ್ರೀ ಗಣೇಶ್ ಇಂಟೀರಿಯರ್ಸ್. ಸೊ ಬಹಳ ಕಡಿಮೆ ಖರ್ಚಿನಲ್ಲಿ ಅತ್ಯಂತ ಅದ್ಭುತವಾದ ಮನೆಯನ್ನು, ನಿಮ್ಮ ಶಾಪ್ಗಳನ್ನು, ಯಾವುದೇ ಕಟ್ಟಡಗಳನ್ನು ನಿರ್ಮಾಣ ಮಾಡೋದಕ್ಕೆ ಶ್ರೀ ಗಣೇಶ್ ಅಸೋಸಿಯೇಟ್ಸ್ ಹಾಗೆಯೇ ಶ್ರೀ ಗಣೇಶ್ ಇಂಟೀರಿಯರ್ಸ್ ನಮ್ಮ ಜೊತೆಗಿದೆ ಅಂತ ಹೇಳಿಕೊಳ್ತಾ ಸಂಪೂರ್ಣವಾಗಿರುವಂಥ ಮಾಹಿತಿಯನ್ನು ನಾವೆಲ್ಲ ಪಡ್ಕೊಂಡಿದ್ದೇವೆ. ನಾನು ಹಾಕಿರುವಂಥ ನಂಬರಿಗೆ ಕರೆಯನ್ನು ಮಾಡಿ ಇದರ ಬಗ್ಗೆ ಇನ್ನಷ್ಟು ನಿಮಗೆ ಮಾಹಿತಿಗಳು ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅದರ ಓನರ್ ಮೂಲಕ ನಾವು ತಿಳ್ಕೊಳ್ಬೋದು ಅಂತ ಹೇಳಿಕೊಳ್ತಾ, ಎಲ್ಲರಿಗೂ ಕೂಡ ನಿಮ್ಮ ಕನಸುಗಳಿದೆ, ಆ ಕನಸನ್ನು ರೀಚ್ ಆಗೋದಕ್ಕೆ, ಕನಸನ್ನು ಕಂಪ್ಲೀಟ್ ಮಾಡ್ಕೊಳ್ಳೋದಕ್ಕೆ ಶ್ರೀ ಗಣೇಶ್ ಅಸೋಸಿಯೇಟ್ಸ್ ಹಾಗೆಯೇ ಶ್ರೀ ಗಣೇಶ್ ಇಂಟೀರಿಯರ್ಸ್ ನಮ್ಮ ಜೊತೆಗಿರುವಂಥ ನಮ್ಮ ಪುತ್ತೂರಿನದೇ ಸಂಸ್ಥೆ. ಸೊ ಕೈ ಜೋಡಿಸೋಣ ಅಂತ ಹೇಳಿಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ನೀವು ಕೊಟ್ಟಿರುವಂಥ ಪ್ರೀತಿ, ನೀವು ಕೊಟ್ಟಿರುವಂಥ ನಂಬಿಕೆ, ನೀವು ಇಟ್ಟಿರುವಂತಹ ವಿಶ್ವಾಸವನ್ನು ಉಳಿಸ್ತಕ್ಕಂತಹದ್ದೇ ನಮ್ಮ ಕರ್ತವ್ಯ. ಅದಕ್ಕಾಗಿ ನಿಮಗೆಲ್ಲರಿಗೂ ಕೂಡ ಈ 25ನೇ ವರ್ಷದ ಈ ಶುಭ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ, ಇನ್ನಷ್ಟು ನಮಗೆ ಸಹಕಾರ ಕೊಡಿ. ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಸದಾಕಾಲವು ಶ್ರೀ ಗಣೇಶ್ ಅಸೋಸಿಯೇಟ್ಸ್ ಹಾಗೆಯೇ ಶ್ರೀ ಗಣೇಶ್ ಇಂಟೀರಿಯರ್ಸ್ ಇದೆ ಅಂತ ಹೇಳಿಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಪುತ್ತೂರಿನ ಮಾಲಿಂಗೇಶ್ವರ ದೇವರು ಹತ್ತೂರನ್ನು ಕಾಪಾಡ್ತಕ್ಕಂಥದ್ದವರೇ ಎಲ್ಲರನ್ನು ಒಳ್ಳೇದು ಮಾಡಲಿ ಅಂತ ಹೇಳಿಕೊಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದದೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು. ಬಾಯ್.